ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಏನಪ್ಪ ಇವತ್ತು ಒಬ್ಬಳೇ ನಿಂತ್ಕೊಂಡು ವ್ಲಾಗ್ ಮಾಡ್ತಿದ್ದೀನಿ ಅಂದ್ಕೊಂಡಿದ್ದೀರಾ? ಹೌದು, ಇವತ್ತು ಒಬ್ಬಳೇ ನಿಂತ್ಕೊಂಡು ಮಾಡ್ತಿರೋದು ವ್ಲಾಗು. ಯಾಕಪ್ಪ ಅಂತಾರೆ ನಮ್ಮ ಹಸ್ಬೆಂಡ್ ಇಲ್ಲ, ಎಲ್ಲೋ ಆಚೆ ಹೋಗಿದ್ದಾರೆ. ಅದಕ್ಕೋಸ್ಕರ ನಾನಿವತ್ತು ನಾನು ಒಬ್ಬಳೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಒಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ. ಬನ್ನಿ ಏನು ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ. ಇವತ್ತು ನಾನು ಮಾಡ್ತಿರೋದು ಅಂದರೆ ಫಸ್ಟ್ ವಿಡಿಯೋದಲ್ಲಿ ಸ್ವೀಟ್ ಮಾಡಿದ್ದೆ, ಸೆಕೆಂಡ್ ವಿಡಿಯೋದಲ್ಲಿ ವೆಜ್ ಮಾಡಿದ್ದೆ. ಇವತ್ತು ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಾಡ್ತಿರೋದು ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ. ಮಟನ್ ಸಾಂಬಾರು ಆಲ್ಮೋಸ್ಟ್ ಗೊತ್ತಿರುತ್ತೆ, ಬಟ್ ನಾನು ಮಾಡ್ತಿರೋದು ಹಳ್ಳಿ ಸ್ಟೈಲು. ಅಂದರೆ ನಮ್ಮ ಅಜ್ಜಿ ನನಗೆ ಹೇಳ್ಕೊಟ್ಟಿರೋದು, ನಮ್ಮ ಅಜ್ಜಿ ಕಾಲದಲ್ಲಿ ಮಾಡೋ ಅಂಥದ್ದು ನಾನು ಮಾಡ್ತಾ ಇರೋ ಅಂಥದ್ದು ಫುಲ್ಲು. ಇದಕ್ಕೆ ಇವಾಗ ನೋಡ್ಕೊಂಬರೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ. ಇದೇನಪ್ಪ ಅಂತಂದರೆ ಈರುಳ್ಳಿ ಖಾರ ಅಂತ, ಸರಿನಾ? ಈರುಳ್ಳಿ ಖಾರ ಇದು 1 kg ಮಟನ್ನಿಗೆ ಮಾಡ್ತಿರೋದು. 3 ಈರುಳ್ಳಿ ತೊಗೊಂಡಿದ್ದೀನಿ. ಈ ಮಟನ್ಗೆ ಏನಪ್ಪ ಅಂತಂದರೆ ಈರುಳ್ಳಿ ಖಾರ ಸ್ವಲ್ಪ ಜಾಸ್ತಿ ಇರಬೇಕು. ಈರುಳ್ಳಿ ಬೆಳ್ಳುಳ್ಳಿ ಮಟನ್ಗೆ ಯಾವತ್ತೂ ಸ್ವಲ್ಪ ಮುಂದಾಗಿರ್ಬೇಕೆಲ್ಲ ಅಂತ ಅಂದ್ಬಿಟ್ಟು 3 ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆಯೇ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನೋಡಿ ಎಷ್ಟು ದಪ್ಪದು ಅಂತ. ಇದು ಎರಡು ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ. ಹಾಗೆಯೇ ಶುಂಠಿ ತೊಗೊಂಡಿದ್ದೀನಿ. ಅದಾದಮೇಲೆ 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಚಕ್ಕೆ ಮತ್ತು ಲವಂಗ ತೊಗೊಂಡಿದ್ದೀನಿ. ಲವಂಗ ಒಂದು 6-7 ತೊಗೊಂಡಿದ್ದೀನಿ. ಚಕ್ಕೆ ತೊಗೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ, ಪುದೀನ. ಇದನ್ನು ಆಡಿಸ್ಕೊಂಬರೋಣ. ಫಸ್ಟ್ ಈರುಳ್ಳಿ ಖಾರ ಇದನ್ನು ಆಡಿಸ್ಕೊಂಬರೋಣ. ಈರುಳ್ಳಿ ಖಾರನ ರುಬ್ಕೊಂಡ್ಬಂದಿದ್ದೀನಿ. ಇದು ಈ ಥರ ಇದೆ. ಇದಕ್ಕೆ ಬೇಕಾದ್ರೆ ಅರಿಶಿನ ಹಾಕೋತಾರೆ. ಅರಿಶಿನ ಹಾಕ್ಕೊಂಡು ರುಬ್ಕೋಬೋದು. ನಾನು ಅವಾಗ ಅರಿಶಿನ ಹಾಕೊಳ್ಳೋ ಲೆಕ್ಕಂತಂದರೆ ಇದು ಮಾಡಬೇಕಾದಾಗ ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ಇವಾಗ ಎಣ್ಣೆ ಅಂದರೆ ಸ್ವಲ್ಪ ಎಣ್ಣೆ ಬಿಟ್ಕೊಡಿ. ಯಾಕಂದರೆ ಮಟನ್ನಲ್ಲೇ ಸ್ವಲ್ಪ ಜಡ್ಡಿನಂಶ ಇರೋದ್ರಿಂದ ಸ್ವಲ್ಪ ಎಣ್ಣೆ ಬಿಟ್ಕೊಡಿ ಸಾಕು. ನಾನು ಸ್ವಲ್ಪ ಎಣ್ಣೆ ಬಿಟ್ಕೊಂಡೆ. ಸ್ವಲ್ಪ ಜನ ಏನು ಮಾಡ್ತಾರಪ್ಪ ಅಂತಂದರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಒಂದ್ಸಲ ಫ್ರೈ ಮಾಡ್ಕೊಂಡು ಅದಾದಮೇಲೆ ರುಬ್ಕೊಂಡು ಆ ಥರ ಎಲ್ಲ ಮಾಡ್ತಾರೆ. ಆ ಥರ ಎಲ್ಲ ಏನೂ ಇಲ್ಲ. ಇದು ನಾಟಿ ಸ್ಟೈಲು. ನಮ್ಮ ಅಜ್ಜಿ ಹೇಳ್ಕೊಟ್ರು. ಆವಾಗ ಮಂಡ್ಯದಲ್ಲಿ ಇದ್ದಾಗ ನಮ್ಮ ಅಜ್ಜಿ ಮಂಡ್ಯದವರು, ಅಲ್ಲಿದ್ದಾಗ ಹೇಳ್ಕೊಟ್ಟಿದ್ದು ಈ ಥರ ಮಾಡೋದಕ್ಕೆ. ನೋಡಿ, ಈರುಳ್ಳಿ ಎಣ್ಣೆ ಬೆಂದೈತೆ, ಕಾದೈತೆ. ಇದಕ್ಕೆ ಇವಾಗ ಈರುಳ್ಳಿ ಖಾರನ ಹಾಕೋತೀನಿ. ಇದಕ್ಕೆ ಬರ್ತಾನೆ ಇಲ್ಲ. ಈರುಳ್ಳಿ ಖಾರನ ಹಾಕೊಂಡು ಇವಾಗ ಇದೆಲ್ಲ ಹಸಿಟ್ನಲ್ಲಿ ಹೋಗೋವರೆಗೂ ಚೆನ್ನಾಗಿ ಇದು ಮಾಡಬೇಕು. ಇವಾಗ ಇದಕ್ಕೆ ಅರಿಶಿನ ಹಾಕೋತೀನಿ. ಹಾಕೊಳ್ಳೋದಿದ್ರೆ ನಾವು ಈರುಳ್ಳಿ ಖಾರ ರುಬ್ತಾ ಇರ್ತೀವಲ್ಲ ಆವಾಗಲೇ ಅರಿಶಿನ ಹಾಕೋಬೋದು. ನಾನು ಇವಾಗ ಅರಿಶಿನ ಹಾಕೋತೀನಿ. ನಾನು ಅರಿಶಿನ ಹಾಕ್ಕೊಂಡು ಅದು ಸ್ಮೆಲ್ ಆಲೇ ಹೊಡಿತಾ ಕೂತೈತೆ. ಅರಿಶಿನ ಮತ್ತು ಉಪ್ಪು ಇವಾಗಲೇ ನಾನು ಉಪ್ಪು ಹಾಕೋತಾ ಇದ್ದೀನಿ. ಇವಾಗ ಇದನ್ನು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡೋಣ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಮ್ಮ ಅಜ್ಜಿ ಥರ ಮಾಡಿಕೊಡೋರು. ಅವಾಗ ಹೆಂಗೆ ಅಂತಂದರೆ ನಾವು ಸಾಂಬಾರು ಮಾಡೋವರೆಗೂ ನಾವು ಕಾಯ್ತಾನೆ ಇರಲಿಲ್ಲ. ಈ ಥರ ಈರುಳ್ಳಿ ಖಾರದಲ್ಲಿ ಇರೋ ಮಟನ್ನೇ ತಿಂದು ಮುಗಿಸಾಕ್ಬಿಡ್ತಿದ್ವಿ. ಅಷ್ಟು ಟೇಸ್ಟ್ ಆಗಿರುತ್ತೆ ಈರುಳ್ಳಿ ಖಾರದಲ್ಲಿ ತಿಂದ ಮಟನ್ನೇ. ನಾವಂತೂ ಲಾಸ್ಟಿಗೆ ಬಾಡೆ ಮಿಕ್ಸ್ತಿರ್ಲಿಲ್ಲ. ಬರೀ ಸಾಂಬಾರೆಲ್ಲ ತಿಂತಿದ್ದ ಕಷ್ಟಕ್ಕೆ ತಿನ್ಕೊಂಬಿಡು. ಇವಾಗ ಸ್ವಲ್ಪ ಬೆಂದಿದೆ ಈರುಳ್ಳಿ ಖಾರ. ಇವಾಗ ನಾನು ಮಟನ್ ಹಾಕೋತಾ ಇದ್ದೀನಿ. 1 kg ಮಟನ್ನು ತೊಳೆದು 200 ಏನೋ ಐತೆ. ಮಟನ್ ಹಾಕೋತಾ ಇದ್ದೀನಿ. ನೋಡಿ, ನಲ್ಲಿ ಮುಳೆ ಕಾಳು ನಂಗೆ ತುಂಬ ಇಷ್ಟ. ದಪ್ಪಗೆ ಕಟ್ ಮಾಡಿಕೊಟ್ಟವ್ರಿಗೆ ಸ್ವಲ್ಪ. ಮಟನ್ನು ಎಷ್ಟು ಈರುಳ್ಳಿ ಖಾರದಲ್ಲಿ ಬೇಯುತ್ತೆ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಚಿಕನ್ ಆಗಿರ್ಬೋದು, ಇಲ್ಲ ಮಟನ್ ಆಗಿರ್ಬೋದು. ಅಂದರೆ ಚಿಕನ್ ಅಂದರೆ ಬೈಲರ್ ಕೋಳಿ ಅಲ್ಲ, ಫಾರಂ ಕೋಳಿ.
ನನಗೆ ನಿಜ ಬಾಯ್ಲರ್ ಕೋಳಿ ಇಷ್ಟ ಆಗಲ್ಲ. ಫಾರಂ ಕೋಳಿ ತಿಂದರೆ ನಾಟಿ ಕೋಳಿ ಸಾಂಬಾರು ಥರ ಇರುತ್ತೆ, ಹಂಗೆ ಮಟನ್ ತಿನ್ನೋದು. ಇವಾಗ ಮಟನ್ ಹಾಕ್ತೀನಿ, ಈರುಳ್ಳಿ ಕರ್ದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಿದು. ಅಷ್ಟೊತ್ತಿಗೆ ನಾವು ಇನ್ನೊಂದು ಖಾರ ರೆಡಿ ಮಾಡ್ಕೊಳ್ಳೋಣ, ಕಾಯಿ ಖಾರ ಅಂತ. ಕಾಯಿ ಖಾರ ಮತ್ತು ಖಾರ ಪುಡಿ ಕಳಿಸೋಕೆ ಇದು ಚೆನ್ನಾಗಿ ಬೇಯಬೇಕು. ಅರ್ಧ ಬಾಡ್ ಬೇಯಬೇಕು. ಇದ್ರಲ್ಲಿ ಈರುಳ್ಳಿ ಕರ್ದಲ್ಲೇ ಅರ್ಧ ಬೆಂದ್ರೇ ಟೇಸ್ಟ್ ಚೆನ್ನಾಗಿರೋದು. ಇವಾಗ ಏನಿಲ್ಲ, ನೀರೆಲ್ಲ ಬಿಟ್ಕೊಂಡು ನೀರೆಲ್ಲ ಸೀದೋಗ್ಬೇಕು. ಅಷ್ಟು ಚೆನ್ನಾಗಿ ನಾವು ಇದು ಬೇಯಿಸ್ಬೇಕು, ಅವಾಗಲೇ ಟೇಸ್ಟ್ ಬರೋದು. ಇವಾಗ ಇದು ಮುಚ್ಚಿಬಿಡೋಣ ಮೇಲೆ. ಇವಾಗ ನಾನು ಖಾರ ಪುಡಿ ಆಲ್ರೆಡಿ ಮಾಡ್ಕೊಂಡು ಮನೇಲೆ ಮಾಡಿರೋ ಖಾರದ ಪುಡಿ, ಮನೆ ನಮ್ಮ ಅಮ್ಮ ಮಾಡ್ಕೊಳಿಸಿರೋದು ಖಾರ ಪುಡಿ ಒಂದು 4 ಸ್ಪೂನ್ ಹಾಕ್ತೀನಿ, 4-5 ಸ್ಪೂನ್ ಹಾಕ್ತೀನಿ. ಸಾಕು. ಬೇಕಾದ್ರೆ ಇದನ್ನ ನೀವು ಕೈಯಲ್ಲೇ ಕಳಿಸ್ಕೋಬೋದು, ಬಟ್ ನನ್ನ ಕೈ ಖಾರ ನನಗೆ ಇದು ಉರಿಯುತ್ತೆ ಅಂದ್ಬಿಟ್ಟು ನಾನು ಮಿಕ್ಸಿಗೆ ಒಂದು ರೌಂಡ್ ಆಡಿಸ್ಕೊಂಡ್ಬಿಡ್ತೀನಿ. ಬೇಕಾದ್ರೆ ನೀವು ಕೈಯಲ್ಲೇ ಕಳಿಸ್ಬಿಟ್ಟು ಉಯ್ಬೋದು. ನಾನು ಮಿಕ್ಸಿನ ಆಡಿಸ್ಕೊಂಡ್ಬರ್ತೀನಿ ಇದನ್ನು. ನೋಡಿ ಖಾರದ ಪುಡಿನ ನಾನು ನೋಡಿ ಆಡಿಸ್ಕೊಂಡು ಬಂದಿದ್ದೀನಿ. ಇದನ್ನು ಸಪ್ರೇಟ್ ಒಂದು ಕುಯ್ಕೊಳ್ಳೋಣ. ಇದಕ್ಕೆ ಯಾವುದೇ ರೀತಿ ಬೇರೆದು ಚಿಲ್ಲಿ ಪೌಡರು, ಬಟನ್ ಮಸಾಲ ಯಾವುದೇ ಗ್ರೇನು ಹಾಕಿಲ್ಲ ನಾನು. ಬರೀ ಧನಿಯಾ ಪುಡಿ, ಮನೇಲಿ ಮಾಡಿರೋದು ಖಾರದ ಪುಡಿ, ಧನಿಯಾ ಪುಡಿ ಅಂತೀನಿ, ಮನೇಲಿ ಮಾಡಿರೋ ಖಾರ ಪುಡಿ ಅಷ್ಟೇ ನಾನು ಹಾಕಿರೋದು. ಇದು ಚೆನ್ನಾಗಿ ನೋಡಿ ಇದು ಖಾರದ ಪುಡಿ ಖಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಖಾರ, ಇದು ಕಾಯಿ ಖಾರ ಅಂತ ಹೇಳ್ಬಿಟ್ಟು ಮಾಡ್ಕೊಡ್ತೀನಿ, ಅದನ್ನು ತೋರಿಸ್ತೀನಿ ಯಾವ ರೀತಿ. ಅಲ್ಲಿ ಇಷ್ಟೆಲ್ಲ ಮಾಡುವಂಥದ್ದು. ಇದಕ್ಕೆ ಜಾಸ್ತಿ ಅದು ಬೇಕು ಇದು ಬೇಕು ಏನಿರೋದಿಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಹೆಚ್ಚಾಗಿ ಹಾಕೊಂಡ್ರೇನೆ ಇದು ಚೆನ್ನಾಗಿ ಬರೋ ಅಂಥದ್ದು. ಇದು ಆಮೇಲೆ ಮಧ್ಯದಲ್ಲಿ ಇದನ್ನ ತಿರುಗಿಸ್ತಾ ಇರ್ಬೇಕು. ಇದನ್ನ ಇದಿರುತ್ತೆ ಮಧ್ಯದಲ್ಲಿ. ನೋಡಿ ನೀರೆಲ್ಲ ಹೆಂಗ್ ಬಿಟ್ಕೊತಾ ಇದೆ. ಈ ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡು ಅದೆಲ್ಲ ಸೀಸ್ಬೇಕು. ಅಷ್ಟು ಚೆನ್ನಾಗಿ ಮಾಡಬೇಕು, ಬೇಯಬೇಕಿದು. ಎಷ್ಟು ಗಮ್ಮಂತೈತೆ ಅಂತಂದ್ರೆ ಚೆನ್ನಾಗಿ ಗಮ್ಮಂತೈತೆ. ಒಬ್ಬೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಮಟನ್ನ ಸಪ್ರೇಟ್ ಒಂದು ವಿಷಲ್ ಕೂಗಿಸ್ಕೊಂಡು ಮಾಡ್ಬಿಡ್ತಾರೆ. ಆ ಥರ ಏನೂ ಮಾಡಬಾರ್ದು. ಈ ಥರ ಮಾಡಿ ಏನು ಟೇಸ್ಟಿಯಾಗಿ ಬರುತ್ತೆ ಅಂತಂದರೆ, ನನಗಂತೂ ಮಟನ್ ಬಿರಿಯಾನಿ ಅವು ಚಾಪ್ಸ್ ಅದು ಇದಕ್ಕಿಂತ ಈ ಥರ ಮಟನ್ ಸಾರು ಮುದ್ದೆನೂ ಮಾಡ್ತೀನಿ. ಇವಾಗ ತೋರಿಸ್ತೀನಿ ಯಾವ ರೀತಿ ಅಂತ. ಕೀಪ್ ವಾಚಿಂಗ್. ಇವಾಗ ಕಾಯಿ ಖಾರ ಮಾಡ್ತೀನಿ. ಕಾಯಿನ ನಾನು ತುರ್ಕೊಂಡಿದ್ದೀನಿ. ಕಾಯಿ ತೋರಿಸ್ತೀನಿ. ಇದು ಅರ್ಧ ಹೋಳು, ಒಂದು ಅರ್ಧ ತುರ್ಕೊಂಡಿದ್ದೀನಿ ಅಷ್ಟೇ. ಒಂದು ಕಾಯಲ್ಲಿ ಹಾಕ್ತೀನಿ. ಕಾಯಿ, ಸ್ವಲ್ಪ ಕಡಲೆ. ಒಬ್ಬೊಬ್ರು ಮಾಡೋರು ಹೆಂಗ್ ಮಾಡ್ತಾರಪ್ಪ ಅಂತಂದ್ರೆ ಕಾಯಿ ಕಡಲೆ ಇದಕ್ಕೆ ಖಾರದ ಪುಡಿ ಹಾಕೊಂಡ್ಬಿಡ್ತಾರೆ. ನಾನು ಹಂಗೆ ಹಾಕಲ್ಲ, ಖಾರದ ಪುಡಿ ಸಪ್ರೇಟ್ ಹಾಕ್ತೀನಿ. ಕಡಲೆ ಸ್ವಲ್ಪ, ಇದಕ್ಕೆ ಸ್ವಲ್ಪ ಗಸಗಸೆ. ನಾನು ಎಷ್ಟು ಸ್ಪೂನು ಅಷ್ಟು ಸ್ಪೂನು ಅಂತ ನನಗೆ ಅದು ಗೊತ್ತಾಗಲ್ಲ. ನನಗೆ ಗೊತ್ತಾಗುತ್ತೆ ಅದು ಅಳತೆ ಮೇಲೆ. ಸ್ವಲ್ಪ ಗಸಗಸೆ, ಇಷ್ಟೇ ಅಪ್ಪ. ಚಿಕ್ಕದು ಟೊಮೊಟೊ ಹಾಕೋತಾ ಇದ್ದೀನಿ, ಇಲ್ಲ ಕೂದ ಹಾಕೋತೀನಿ. ದಪ್ಪಕ್ಕೆ ಕುಯ್ದು, ಏನು ಸಣ್ಣಕ್ಕೆ ಕುಯ್ಬೇಕು, ಯಾಕಂದ್ರೆ ಆಡ್ಸೋದೇ ಅಲ್ವಾ, ಏನಾಗಲ್ಲ. ಇದೆಲ್ಲ ಜಾಸ್ತಿ ಹಳ್ಳಿ ಸ್ಟೈಲ್ ಮಾಡ್ತಾರೆ. ಆದರೆ ಸಿಟಿ ಸೈಡಲ್ಲೆಲ್ಲ ಈ ಥರ ಮಾಡಲ್ಲ. ಅದೇನೋ ಮಟನ್ ಬೇಯಿಸ್ಕೊಳ್ಳೋದಂತೆ, ಈರುಳ್ಳಿ ಖಾರ ಫ್ರೈ ಮಾಡೋದಂತೆ, ಆಮೇಲೆ ಆಡ್ಸೋದಂತೆ, ಇದೆಲ್ಲ ಫ್ರೈ ಮಾಡೋದಂತೆ, ಆಮೇಲೆ ಆಡ್ಸೋದಂತೆ, ಡಬಲ್ ಕೆಲಸ ಮಾಡಿ ಸ್ವಲ್ಪ ಜಾಸ್ತಿ ಲಾಂಗ್ ಆಗಿ ಪ್ರೊಸೀಜರ್ ಇರುತ್ತೆ. ಬಟ್ ಇದು ಸಿಂಪಲ್ ಆಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕೊಂಡು ಸಿಂಪಲ್ ಆಗಿ ಮಾಡೋ ಅಂಥದ್ದು ಮಟನ್ ಸಾಂಬಾರು. ಇದಕ್ಕೆ ಯಾವುದೇ ರೀತಿ ಪಾರ್ಟ್ಸ್ ಫ್ರೈ ಮಾಡ್ಕೊಳ್ಳೋದಿಲ್ಲ, ಆ ಥರ ಏನಿರೋದಿಲ್ಲ. ಹಿಂಗೇನೆ ಇದು ಹಳ್ಳಿ ಸ್ಟೈಲಲ್ಲಿ ಜಾಸ್ತಿ ಮಾಡೋದು. ಹಳ್ಳಿ ಸ್ಟೈಲಲ್ಲಿ ನಮ್ಮ ಅಜ್ಜಿ ಕಾಲದಲ್ಲಿ ಮಾಡೋದನ್ನ ತೋರಿಸ್ತಾ ಇರೋದು. ಇವಾಗ ಇದನ್ನ ರುಬ್ಕೊಂಡ್ಬರ್ಬೇಕು. ಈಗ ಒಬ್ಬೊಬ್ರು ಹೆಂಗ್ ಮಾಡ್ತಾರಪ್ಪ ಅಂತಂದ್ರೆ ಈರುಳ್ಳಿ ಖಾರದಲ್ಲಿ ನಾವು ಚಕ್ಕೆ ಲವಂಗ ಹಾಕೊಂಡಿರ್ತೀವಲ್ವಾ, ಒಬ್ಬೊಬ್ರು ಅಲ್ಲಿ ಚಕ್ಕೆ ಲವಂಗ ಹಾಕೊಳ್ಳಲ್ಲ, ಇದಕ್ಕೆ ಚಕ್ಕೆ ಲವಂಗ ಹಾಕೋತಾರೆ. ಬಟ್ ನಾನು ಈರುಳ್ಳಿ ಖಾರದಲ್ಲಿ ಚಕ್ಕೆ ಲವಂಗ ಹಾಕೊಂಡಿರ್ತೀನಿ. ಸರಿನಾ? ನೋಡಿ ಈ ತರ ಇದು ಕಾಯಿ ಖಾರ ಏನಪ್ಪಾ ಅಂತಂದ್ರೆ ಫುಲ್ ಚಿಕ್ಕ ಪೇಸ್ಟ್ ಮಾಡಬೇಕು. ಸರಿನಾ? ಅದೇ ಮೇಲ್ಗಡೆ ಕಾಯಿ ದಪ್ಪದಾಗಿರ್ಬೋದು, ಫುಲ್ಲು ಸಣ್ಣಗೆ ಫುಲ್ಲು ಪೇಸ್ಟ್ ಮಾಡಬೇಕು. ಗಂಧದ ಥರ ಪೇಸ್ಟ್ ಮಾಡಬೇಕು. ಯಾಕಂತಂದರೆ ಅದು ಕಾಯೆಲ್ಲ ಮೇಲ್ಮೇಲೆ ದಪ್ಪಕ್ಕೆ ನಾವು ಏನಾದ್ರೂ ರುಬ್ಕೊಂಡ್ರೆ ಕಾಯೆಲ್ಲ ಮೇಲ್ಮೇಲೆ ತೇಳ್ತಿರೋ ಥರ ಅನಿಸುತ್ತೆ. ಈ ಥರ ಚಿಕ್ಕದಾಗಿ ಪೇಸ್ಟ್ ಮಾಡಿ ಇಷ್ಟೇ ಇದು ಮಸಾಲ. ಇವಾಗ ನೋಡಿ, ಇವಾಗ ಹೆಂಗೆ ಇದು ನೋಡೋಣ ಬನ್ನಿ. ಹೆಂಗೆ ಯಾವ ಥರ ಎಣ್ಣೆ ಏನಪ್ಪ
ನೀರು ಬಿಡ್ಕೊಂಡು ಇನ್ನೂ ಜಾಸ್ತಿ ನೀರಿತ್ತು, ಇವಾಗೆಲ್ಲ ತುಂಬ ನೀರಾಗಿ ಇವಾಗ ಕಡಿಮೆ ಆಗಿ ಬರ್ತೈತೆ ನೀರೆಲ್ಲ. ನೋಡಿ ಎಷ್ಟು ಚೆನ್ನಾಗಿ, ಇನ್ನೂ ಸ್ವಲ್ಪ ನೀರೆಲ್ಲ ಬಿಡಬೇಕು. ಇನ್ನೂ ಸ್ವಲ್ಪ ನೀರೆಲ್ಲ ಇಟ್ಕೊಳ್ಳಿ. ಇನ್ನೊಂದು 10 ನಿಮಿಷಕ್ಕೆ ನಾವು ಹೋಗ್ಬಿಡ್ತೀವಿ. ಆಮೇಲೆ ನಾನು ನೆಕ್ಸ್ಟ್ ಏನಂತ ತೋರಿಸ್ತೀನಿ. ಮತ್ತೆ ಮುಚ್ಚಳ ಇಲ್ಲಿ ನೋಡಿ, ನಾವು ಇದೆಲ್ಲ ಚೆನ್ನಾಗಿ ಬೇಯ್ಕೊಂಡಿತ್ತು. ಇವಾಗ ನಾನು ಅದೇನೆ ಖಾರದ ಪುಡಿ ಕಳಿಸಿದ್ವಲ್ಲ, ಅದನ್ನ ನಾನು ಒಯ್ತಾ ಇದ್ದೀನಿ. ಇವಾಗ ಖಾರದ ಪುಡಿ ಕಳಿಸಿರೋದನ್ನ ಇದನ್ನ ಸ್ವಲ್ಪ ಒಂದು 20 ನಿಮಿಷ ಬೇಯಿಸ್ಬೇಕು. ಇವಾಗ ಇದು ಖಾರದ ಪುಡಿ ಎಲ್ಲ, ಖಾರದ್ದೆಲ್ಲ ಮಟನ್ಗೆ ಹಿಡಿಬೇಕು. ಇದೊಂದೊಂದು 20 ನಿಮಿಷ ಬೇಯಿಸ್ರಿ. ನೋಡಿ, ಇದೊಂದೊಂದೊಂದು 20 ನಿಮಿಷ ಬೇಯಿಸ್ಬೇಕು. ಚೆನ್ನಾಗಿ ಕುದಿಬೇಕು. ಹೆಂಗೆ ಅಂತಂದರೆ ಚೆನ್ನಾಗಿ ಕುದಿಬೇಕು. ಬೇಯಿಸೋಣ. ಮುಚ್ಚಳ ಹಾಕ್ಬಿಡೋಣ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಮಳ್ತಿದೆ ಅಂತ. ಇವಾಗ ಇದಕ್ಕೆ ಕೈ ಖಾರ, ಲಾಸ್ಟ್ ಖಾರ ಇದು, ಅದು ಹಾಕ್ಕೊಡೋಣ. ಇದೆಲ್ಲ ಹಾಕೊಂಡು ಇವಾಗ ಏನು ಕುಕ್ಕರಲ್ಲಿ ಏನಪ್ಪ ಜಾರಲ್ಲಿ ಇರುತ್ತೆ, ಇದನ್ನು ನೀರನ್ನು ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಇಟ್ಬಿಟ್ಟು, ನಿಮ್ಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟಕ್ಕೆ ನೀರು ಇಡಬೇಕು. ಸರಿನಾ? ನಾನು ಜಾರಲ್ಲಿ ಏನೇನಿರುತ್ತೆ ಮಸಾಲದೆಲ್ಲ ನೀರೆಲ್ಲನೂ ಇಕ್ಕೊತೀನಿ. ನೋಡಿ, ನೀರು ನಿಮ್ಗೆ ಎಷ್ಟು ಅದಕ್ಕೆ ಬೇಕಷ್ಟು, ನನಗೆ ಇಷ್ಟು ಅದಕ್ಕೆ ಸಾಕು. ಅದಕ್ಕೇನೆ ಇಷ್ಟು ಅದಕ್ಕೆ ನಾನು ನೀರು ಇಕ್ಕೊಂಡು ಇದು ಮಾಡಿದ್ದೀನಿ. ಇವಾಗ ಉಪ್ಪು ಖಾರ ಚೆಕ್ ಮಾಡಿ ಉಪ್ಪು ಹಾಕೊಳ್ಳೇಬೇಕು. ಅವಾಗೆಲ್ಲ ನಾವು ಸ್ವಲ್ಪ ಹಾಕಿರ್ತೀವಲ್ವಾ, ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ರುಚಿಗೆ ನಿಮ್ಗೆ ಎಷ್ಟು ಬೇಕಷ್ಟು ಇವಾಗ ಉಪ್ಪು ಹಾಕೊಂಡು ಎಲ್ಲದಕ್ಕೂ ಇನ್ನೊಂದು ಸ್ವಲ್ಪ ತಿರುಗಿಸ್ಬಿಟ್ಟು, ಆಮೇಲೆ ಇದೆಲ್ಲ ಏನೇನಿರುತ್ತೆ, ಇದೇನು ಮೇಡಮ್ ಇಷ್ಟೊಂದು ನೀರು ಹಾಕೋತಿದ್ದೀರಾ ಅಂತಂದರೆ ಗಟ್ಟಿ ಆಗುತ್ತೆ ಮಟನ್. ಇವಾಗ ನಾವು ಚಿಕನ್ ಮುಚ್ಚೋಣ. ಆ್ಯಸ್ ಯೂಶುವಲ್ ರಿಬ್ಬನ್ ತೊಗೊಂಡಿದ್ದೀನಿ. ಇವಾಗ ಎಲೆ ಮಟನ್ ಆದರೆ 2 ವಿಷಲ್ ಸಾಕು. ಅಕಸ್ಮಾತ್ ಎಳೆ ಮಟನ್ ಆಗಿಲ್ಲ ಅಂತಂದರೆ ಒಂದು 3 ವಿಷಲ್ ಹೊಡ್ಸಿ ಸಾಕು. ಇದು ಎಳೆ ಮಟನ್ ಅಂತ ಒಂದು 2 ವಿಷಲ್ ಸಾಕು. ವಿಷಲ್ ಎಲ್ಲ ಹೋಗಿದೆ, ಆಮೇಲೆ ಖಾಲಿ ಅವನು ಹೋಗಿದೆ. ಈಗ ನಾನು ಬಂದು ಬಿಚ್ಚಿದ್ದೀನಿ. ಓಪನ್ ಮಾಡ್ತಿದ್ದೀನಿ, ಯಾವ ಥರ ಬಂದಿರುತ್ತೆ ನೋಡೋಣ. ನೋಡಿ, ಎಣ್ಣೆ ನಾನು ಸ್ವಲ್ಪ ಬಿಟ್ಟಿದ್ದೀನಿ, ಆದ್ರೂ ಎಷ್ಟು ಎಣ್ಣೆ ಆಯಿತು ಅಂತ ಹಿಂಗೇನೆ. ಎಷ್ಟು ಗಮ್ಮಲ್ಲಿ ನೋಡಿ, ಗಮ್ಮಂತೈತೆ. ನಲ್ಲಿ ಮುಳೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬೆಂದಿದೆ ಅನ್ಕೋತೀನಿ. ಇವಾಗ ನಾನು ಇಲ್ಲಿ ಮುದ್ದೆನೂ ರೆಡಿ ಅದು ವಿಷಲ್ ಹೋಗೋಷ್ಟರಲ್ಲಿ, ಗಾಳಿ ಹವ ಹೋಗೋಷ್ಟರಲ್ಲಿ ನಾನು ಮುದ್ದೆನೂ ಮಾಡಿಟ್ಕೊಂಡಿದ್ದೆ. ಇವಾಗ ಮಟನ್ ಸಾಂಬಾರು ಹಾಕೋಣ. ಇದೇ ಯಜಮಾನ್ರು ತಟ್ಟೆ, ನಂದಲ್ಲ, ನಾನು ಎಷ್ಟು ಮುದ್ದೆ ತಿನ್ನಲ್ಲ. ನೋಡಿ, ರುಚಿಕರವಾದ ಮಟನ್ ಸಾಂಬಾರ್ ಅಂಡ್ ಮುದ್ದೆ ಸಖತ್ತಾಗಿರುತ್ತೆ. ತಿನ್ನೋಣ ಬನ್ನಿ. ಇವಾಗ ಪ್ಲಸ್ ಮುದ್ದೆ ಮಟನ್ ಸಾಂಬಾರು ಇವಾಗ ತಿಂದು ನೋಡ್ತೀನಿ ಯಾವ ರೀತಿ ಇದೆ ಅಂತ. ಸುಟ್ಟೋಗ್ತಾಯಿದೆ ಫ್ರೆಂಡ್ಸ್. ಮುದ್ದೆನೂ ಅಷ್ಟೇ ಬಿಸಿ ಬಿಸಿ.
ಮಸ್ತಾಗೈತೆ, ಸೂಪರಾಗೈತೆ ಫ್ರೆಂಡ್ಸ್. ಮಾಡ್ಕೊಂಡು ತಿನ್ನಿ ನೀವು ಸರಿನಾ. ನಿಜ ನೀವೇ ಹೇಳ್ತೀರಾ, ಕಮೆಂಟ್ ಮಾಡ್ತೀರಾ ಸಕ್ಕತ್ತಾಗಿ ಬಂದಿದ್ದು ಅಂತ. ನಾನು ಹೇಳೋ ರೀತಿಯೇ ನೀವು ಮಾಡಿ, ನಿಜ ಮಸ್ತಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನಮ್ಮ ವಿಡಿಯೋಗಳಿಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇನ್ನೇನು ಹೇಳಿ, ನಾನು ತಿಂತೀನಿ, ಫಸ್ಟ್ ತಿಂದು ಮುಗಿಸ್ಬಿಡ್ತೇನೆ ಸರಿನಾ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಫುಡ್ಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.